ನಮಸ್ಕಾರ ಎಲ್ರಿಗೂ. ನ್ಯಾಂಡ್ನ ರಿಮೂವ್ ಮಾಡ್ತಾಯಿದ್ದೀವಿ ಇವಾಗ. ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀರಿ, ನ್ಯಾಂಡ್ ಅಂತ ಹೇಳ್ತೀವಿ. ಅದು ಇದನ್ನು ರಿಮೂವ್ ಮಾಡೋದು ಸೇಫಾಗಿ ಯಾವ ರೀತಿ ಅನ್ನೋದನ್ನು ಇವಾಗ ತೋರಿಸ್ತೀರಿ. ಪಕ್ಕದಲ್ಲೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ. ಆ ಕಾಂಪೊನೆಂಟ್ಸ್ಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನ್ಯಾಂಡ್ ಹೆಂಗೆ ರಿಮೂವ್ ಮಾಡೋದನ್ನು ತೋರಿಸ್ತೀರಿ. ಸೊ ಇಲ್ಲಿ ನಾನು ಮೈಕ್ರೋಸ್ಕೋಪಲ್ಲಿ ನನಗೇನು ಕಾಣುತ್ತೆ ಅದು ಟಿ ವಿಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇವಾಗ. ಓಕೆ, ಕಾಣಿಸ್ತಾ ಇದೆಯಲ್ಲ ನ್ಯಾಂಡ್. ಝೂಮ್ ಮಾಡಿ. ಸೊ ಫಸ್ಟು ಇಲ್ಲಿ ಬ್ಲ್ಯಾಕ್ ಪೇಸ್ಟ್ ಇರುತ್ತೆ. ಇದು ಕಳ್ಳಾಡ್ದಂಗೆ ನೀಟಾಗಿ ಇರಲಿ ಅಂತ ಬ್ಲ್ಯಾಕ್ ಪೇಸ್ಟ್ ಹಾಕಿರ್ತಾರೆ. ಒಳಗಡೆನೂ ಇರುತ್ತೆ, ಆಮೇಲೆ ಸೈಡಲ್ಲೂ ಇರುತ್ತೆ. ಸೊ ಅದು ರಿಮೂವ್ ಮಾಡ್ಕೊಬೇಕಾಗುತ್ತೆ. ಫಸ್ಟು ಪ್ರೀ ಹೀಟ್ ಮಾಡ್ತೀನಿ ಸುತ್ತ. ನೀವು ನೋಡ್ತಾ ಇರ್ಬೋದು, ಬ್ಲೇಡ್ ಎಲ್ಲ ಹೋಗ್ತಾ ಇರುತ್ತೆ, ಬ್ಲೋಯರು ಅಲ್ಲೇ ಹೋಗ್ತದೆ. ನಾಲ್ಕು ದಿಕ್ಕಲ್ಲೂ ಬ್ಲೂ ಇರೋದ್ರಿಂದ ನಾಲ್ಕು ದಿಕ್ಕಲ್ಲೂ ಕೂಡ ಬ್ಲ್ಯಾಕ್ ಪೇಸ್ಟ್ ಅಂತ ಏನು ಹೇಳ್ತೀರಿ ಅದನ್ನು ರಿಮೂವ್ ಮಾಡ್ಕೊಬೇಕಾಗುತ್ತೆ. ಮೇಲ್ಗಡೆ ಇರೋ ಮೇಲ್ಗಡೆ ಇರೋದನ್ನು ಮಾತ್ರ ತೆಗಿತಾ ಇದ್ದೀನಿ. ಫುಲ್ ಡೆಪ್ತ್ ಹೋಗ್ತಾ ಇಲ್ಲ. ಇದು ಡೆಪ್ತ್ ಕೆಳಗಡೆ ತನಕ ಹೋಗೋದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಒಂದು ಸೈಡ್ ನೋಡ್ಬೋದು, ಹಿಂಗೆ ಫ್ರೀಯಾಗಿ ಮೂವ್ ಆಗಬೇಕು. ನೋಡಿ, ಮೂವ್ ಆಗ್ತಾ ಇದೆಯಲ್ಲ, ಹಿಂಗೆ ಫ್ರೀಯಾಗಿ ಮೂವ್ ಆಗಬೇಕು. ಇನ್ನೊಂದು ಸೈಡ್ ಸೊ ಇದೇ ರೀತಿ ನಾಲ್ಕು ದಿಕ್ಕಲ್ಲೂ ಗ್ಲೂ ಅನ್ನೋದು ಏನಿದೆ ನೋಡಿ, ಜಾಸ್ತಿ ಇದೆ, ಬರೋದು ಗೊತ್ತಾಗುತ್ತೆ ನಿಮಗೆ ಗ್ಲೂ ಹಚ್ಚೋದ್ರಲ್ಲಿ. ಫ್ರೀ ಆಗಿದೆ, ಮೂವ್ ಆಗಬೇಕು.
ಸೊ ಈ 4 ಕಡೆನೂ ಗ್ಲೂ ಕಟ್ಟಾಗಿದೆ. ಫ್ರೀಯಾಗಿ ಈ ಥರ ಮೂವ್ ಆಗಬೇಕು. ಇವಾಗ 4 ದಿಕ್ಕಲ್ಲೂ ಗ್ಲೂ ಪ್ರಾಪರಾಗಿ ಕಟ್ಟಾಗಿದೆ ಅಂತ ಅರ್ಥ. ಇದಾದಮೇಲೆ ಇದು ಲಿಫ್ಟ್, ಇದು ಸಹಾಯದಿಂದ ಇದನ್ನು ಈ ಥರ ಲಿಫ್ಟ್ ಮಾಡ್ತೀರಿ. ಸೊ ಕ್ಲಾಕ್ ವೈಸ್ ಇಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸುತ್ತ ಹಾರ್ಡ್ ಡಿಸ್ಕ್ ಅನ್ನೋದೇನಿದೆ ಅದು ಸುತ್ತಲೂ ಬಿಡುವರನ್ನು 2 to 3 ಸೆಕೆಂಡ್ಸ್ ಮಾಡಿದಾಗ ಕೆಳಗಡೆ ಅದರಲ್ಲಿ ಲೆಡ್ ಏನಿರುತ್ತೆ ಅದು ಕರಗುತ್ತೆ. ಅವಾಗ ನಾವು ಲಿಫ್ಟ್ ಮಾಡುತ್ತೆ. ಕೆಳಗಡೆನೂ ಬ್ಲ್ಯಾಕ್ ಪೇಸ್ಟ್ ಇರುತ್ತೆ, ಸೊ ಹಂಗಾಗಿ ಟೈಮ್ ಕಾಣುತ್ತೆ. ನೋಡಿ ಇಲ್ಲಿ ನೀಟಾಗಿ ಬಂದಿದೆ, ಯಾವುದೇ ರೀತಿ ಬೇರೆ ಕಾಂಪೊನೆಂಟ್ಸ್ಗೆ ತೊಂದರೆ ಆಗಿಲ್ಲ. ಇದು ಹಾರ್ಡ್ ಡಿಸ್ಕ್ ಇರುತ್ತೆ. ಸೊ ಇದನ್ನು ಅಪ್ಗ್ರೇಡ್ ಮಾಡಬೇಕಂದ್ರೆ ಇದರಲ್ಲಿರೋ ಪ್ರೋಗ್ರಾಮರಲ್ಲಿ ಇದರಲ್ಲಿರೋದು ಡೇಟಾನ ಎನ್ಕ್ರಿಪ್ಟೆಡ್ ಡೇಟಾ ತೆಗೆದು ಇನ್ನೊಂದು ನ್ಯಾಂಡ್ಗೆ ಹಾಕ್ತು ಅಂದರೆ ಅಪ್ಗ್ರೇಡ್ ಆಗುತ್ತೆ. ಇಲ್ಲ ನ್ಯಾಂಡ್ ಏನೋ ಕರಪ್ಟ್ ಆಗಿತ್ತು ಅಂದ್ರೂ ಬೇರೆ ನ್ಯಾಂಡ್ ಹಾಕಿ ಹಾರ್ಡ್ ಡಿಸ್ಕ್ ಹಾಕ್ಬೋದು. ಸೊ ದಿಸ್ ಈಸ್ ದಿ ಪ್ರೊಸೀಜರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಫಾಲೋ ಮಾಡಿ, ರಿಪೇರ್ ಮಾಡಿ.